ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 16ನೇ ಪಾಠ 2ನೇ ಭಾಗ. ಇದು ಅರ್ಥಶಾಸ್ತ್ರದ 2ನೇ ಅಧ್ಯಾಯ, ಭಾರತದ ಮಾನವ ಸಂಪನ್ಮೂಲಗಳು. ಇದರಲ್ಲಿ ನಾವು 2 ಭಾಗಗಳನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ಜನಸಂಖ್ಯೆ, ಮಾನವ ಸಂಪನ್ಮೂಲ ಅಂದರೆ ಏನು, ಆ ಸಂಪನ್ಮೂಲದ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕಲಿತ್ವಿ. ಹಾಗೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ಕಲಿತ್ವಿ. ಈ ಭಾಗದಲ್ಲಿ ನಾವು ಈ ಜನಸಂಖ್ಯೆಯ ಪರಿವರ್ತನೆ ಹೇಗಾಗ್ತಾ ಇದೆ, ಹಾಗೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆಯ ಗುಣಮಟ್ಟವನ್ನು ನಾವು ಹೇಗೆ ಸುಧಾರಿಸ್ಬೋದು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿಯೋಣ. ಜನಸಂಖ್ಯಾ ಪರಿವರ್ತನೆ. ಆರ್ಥಿಕ ಅಭಿವೃದ್ಧಿಗೂ ಮತ್ತು ಜನಸಂಖ್ಯೆ ಬೆಳವಣಿಗೆಗೂ ಕೂಡ ನಿಕಟವಾದಂಥ ಸಂಬಂಧ ಇದೆ. ದೇಶದ ಆರ್ಥಿಕತೆ ಅಭಿವೃದ್ಧಿ ಹೊಂದ್ತಾ ಹೋದಂತೆ ದೇಶದ ಜನಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ಜನಸಂಖ್ಯೆಯ ಪರಿವರ್ತನಾ ಸಿದ್ಧಾಂತ ಅಂತ ಕರೆಯಲಾಗುತ್ತೆ. ಹೇಗೆ ದೇಶದ ಆರ್ಥಿಕತೆ ವೃದ್ಧಿ ಆದಂತೆ ದೇಶದ ಜನಸಂಖ್ಯೆ ಕಡಿಮೆ ಆಗ್ತಾ ಸಾಗುತ್ತೆ. ಇದು ಜನಸಂಖ್ಯಾ ಪರಿವರ್ತನೆ ಸಿದ್ಧಾಂತ. ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ. ದೇಶದ ಆರ್ಥಿಕ ಅಭಿವೃದ್ಧಿ 3 ಹಂತಗಳಲ್ಲಿ
ಸಾಗುತ್ತೆ. ಅಂದರೆ ಹಿಂದುಳಿದ ಹಂತ, ಮುಂದುವರಿಯುತ್ತಿರುವಂಥ ಹಂತ ಮತ್ತು ಮುಂದುವರೆದಂತಹ ಹಂತ, ಈಗಾಗಲೇ ಮುಂದುವರಿದಂಥ ಹಂತ, ಹೀಗೆ 3 ಹಂತಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಗ್ತಾ ಹೋಗುತ್ತೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಸಾಗ್ತಾ ಹೋಗೋದು ಈ 3 ಹಂತಗಳಲ್ಲಿ. ಹಿಂದುಳಿದ ಹಂತ ಅಂದರೆ ಒಂದು ದೇಶ ಆರ್ಥಿಕವಾಗಿ ಹಿಂದುಳಿದಿದೆ ಅಂತ ಅಂದರೆ ಅಲ್ಲಿ ಬಡತನ ಇರುತ್ತೆ, ನಿರುದ್ಯೋಗ ಹೆಚ್ಚಾಗಿರುತ್ತೆ, ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಇರೋದಿಲ್ಲ, ಜನರು ಮೂಢನಂಬಿಕೆಯಿಂದ ಇರ್ತಾರೆ, ಹಾಗೆ ಸಂಪ್ರದಾಯ ಶರಣರೂ ಆಗಿರ್ತಾರೆ. ಇದರಿಂದ ಜನನ ದರ ಮತ್ತು ಮರಣ ದರಗಳ ಎರಡೂ ಕೂಡ ಹೆಚ್ಚಾಗಿರುತ್ತೆ. ಜನಸಂಖ್ಯಾ ಬೆಳವಣಿಗೆ ದರ ಅತ್ಯಂತ ಕಡಿಮೆ ಆಗಿರುತ್ತೆ. ಇದು ಹಿಂದುಳಿದ ಹಂತ. ಇನ್ನು ಮುಂದುವರಿಯುತ್ತಿರುವಂಥ ಹಂತ ಅಂದರೆ ನಮ್ಮ ಭಾರತವನ್ನು ನಾವು ಮುಂದುವರಿಯುತ್ತಿರುವಂಥ ಹಂತ ಅಂತ ಗುರುತಿಸ್ತೀವಿ. ಹಾಗೆ ನಾವು ಇದೇ ಪಾಠದ ಹಿಂದಿನ ಭಾಗದಲ್ಲಿ ಏನು ಕಲ್ತಿದ್ವಿ, ನಮ್ಮ ಭಾರತದ ಜನಸಂಖ್ಯೆಯ ಲಕ್ಷಣ ಏನು ಅಂತಂದರೆ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತದಲ್ಲಿದೆ ಅಂತ ನಾವು ಕಲ್ತಿದ್ವಿ. 2ನೇ ಹಂತ ಅಂದರೆ ಅದು ಮುಂದುವರಿಯುತ್ತಿರುವಂಥ ಹಂತ. ಅಂದರೆ ಮುಂದುವರಿಯುತ್ತಿರುವಂತಹ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸರ್ಕಾರಗಳು ಅಧಿಕ ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಸರ್ಕಾರ ಜನರಿಗೆ ಶಿಕ್ಷಣ ನೀಡೋದಕ್ಕೆ, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ಕೊಡೋದಕ್ಕೆ ಮುಂದಾಗುತ್ತೆ. ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಲಾಗುತ್ತೆ. ಇದರಿಂದ ಮರಣ ದರ ಶೀಘ್ರವಾಗಿ ಕಡಿಮೆ ಆಗುತ್ತೆ, ಆದರೆ ಜನನ ದರ ಹೆಚ್ಚಾಗಿಯೇ ಇರುತ್ತೆ. ಇದು ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ. ಹೀಗೆ ಈ ಹಂತದಲ್ಲಿ ಜನರ ದರ ಹೆಚ್ಚಾಗಿರುತ್ತೆ, ಮರಣ ದರ ಕಡಿಮೆಯಾಗಿರೋದ್ರಿಂದ ಜನಸಂಖ್ಯೆ ಬೆಳವಣಿಗೆ ದರ ಹೆಚ್ಚಾಗ್ತಾ ಸಾಗುತ್ತೆ. ಸದ್ಯದಲ್ಲಿ ಭಾರತ ಈ ಹಂತದಲ್ಲಿ ಇದೆ. ಹಾಗಾಗಿ ಇಲ್ಲಿ ಜನಸಂಖ್ಯಾ ಬೆಳವಣಿಗೆಯೂ ಕೂಡ ಹೆಚ್ಚುತ್ತಾ ಇದೆ. ಇದು ಮುಂದುವರಿಯುತ್ತಿರುವಂಥ ಹಂತ. ಇನ್ನು ಈಗಾಗಲೇ ಮುಂದುವರೆದ ಹಂತ ಅಂದರೆ ಏನು? ಇಂತಹ ದೇಶಗಳಲ್ಲಿ ಮುಂದುವರೆದಂತಹ ದೇಶ ಅಭಿವೃದ್ಧಿ ಚಟುವಟಿಕೆಗಳನ್ನು ತೀವ್ರಗೊಳಿಸುವ ಮೂಲಕ ಕ್ರಮೇಣ ಮುಂದುವರಿದ ದೇಶವಾಗಿ ಮಾರ್ಪಾಡಾಗುತ್ತೆ. ಮುಂದುವರಿಯುತ್ತಿರುವಂತಹ ದೇಶ ಹಲವಾರು ಚಟುವಟಿಕೆಗಳನ್ನು ತೀವ್ರವಾಗಿ ಕೈಗೊಂಡು ಮುಂದುವರೆದ ದೇಶವಾಗಿ ಪರಿವರ್ತನೆ ಆಗುತ್ತೆ. ಆಗ ದೇಶದಲ್ಲಿರುವಂತಹ ಎಲ್ಲ ಜನ ವಿದ್ಯಾವಂತರಾಗಿರ್ತಾರೆ, ತಿಳುವಳಿಕೆಯುಳ್ಳವರಾಗಿರ್ತಾರೆ, ಎಲ್ಲರಿಗೂ ಆರೋಗ್ಯ ಮತ್ತು ಸ್ವಚ್ಛತಾ ಸೌಲಭ್ಯಗಳು ದೊರೀತಾ ಇರ್ತವೆ. ಈ ಹಂತದಲ್ಲಿ ಜನನ ದರ ಮತ್ತು ಮರಣ ದರ ಎರಡೂ ಕೂಡ ಕಡಿಮೆ ಆಗ್ತದೆ. ಜನಸಂಖ್ಯಾ ಬೆಳವಣಿಗೆ ದರ, ಮರಣ ದರ, ಜನನ ದರ ಎರಡೂ ಕಡಿಮೆ ಆಗ್ತಾ ಹೋದಂತೆ ಜನಸಂಖ್ಯಾ ದರವೂ ಕೂಡ ಅತ್ಯಂತ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಹಿಂದುಳಿದ ದೇಶ ಆರ್ಥಿಕ ಅಭಿವೃದ್ಧಿ ಸಾಧಿಸಿ ಕ್ರಮೇಣ ಮುಂದುವರೆದ ದೇಶವಾಗಿ ಮಾರ್ಪಾಡಾಗ್ತಾ ಸಾಗಿದಂತೆ ಅಲ್ಲಿನ ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಪರಿವರ್ತನೆ ಆಗುತ್ತೆ. ಯಾವುದೇ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಣ ಮಾಡಬಹುದು. ಈ 3 ಹಂತಗಳಲ್ಲಿ ಒಂದು ದೇಶ ಅಭಿವೃದ್ಧಿ ಆಗ್ತಾ ಸಾಗುತ್ತೆ. ಇದು ಜನಸಂಖ್ಯಾ ಪರಿವರ್ತನೆಯ ಒಂದು ಭಾಗ. ಈ ಹಿಂದುಳಿದ ದೇಶ ಅಂದರೆ ಅಲ್ಲಿ ಜನನ ದರ, ಮರಣ ದರ ಹೆಚ್ಚಾಗಿರುತ್ತೆ, ಜನಸಂಖ್ಯೆಯ ಬೆಳವಣಿಗೆ ಕಡಿಮೆ ಇರುತ್ತೆ. ಹಾಗೆ ಮುಂದುವರಿಯುತ್ತಿರುವಂತಹ ದೇಶದಲ್ಲಿ ಜನನ ದರ ಮತ್ತು ಮರಣ ದರ ಎರಡೂ ಕೂಡ ಕಡಿಮೆ ಆಗಿರುತ್ತೆ ಮತ್ತು ಜನಸಂಖ್ಯೆ ಬೆಳವಣಿಗೆ ದರ ಹೆಚ್ಚಾಗಿರುತ್ತೆ. ಇನ್ನು ಮುಂದುವರೆದ ದೇಶ ಅಂತಂದರೆ ಅಲ್ಲಿ ಜನನ ದರ, ಮರಣ ದರ ಕಡಿಮೆ ಆಗಿರುತ್ತೆ, ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಇರುತ್ತೆ. ಮುಂದುವರಿಯುತ್ತಿರುವಂತಹ ದೇಶದಲ್ಲಿ ಜನನ ದರ, ಮರಣ ದರ ಎರಡೂ ಜಾಸ್ತಿ ಆಗಿರುತ್ತೆ. ಹೀಗೆ ಜನಸಂಖ್ಯಾ ಪರಿವರ್ತನೆ ಸಾಗ್ತಾ ಹೋಗುತ್ತೆ. ಇದು ಒಂದು ದೇಶದ ಜನಸಂಖ್ಯಾ ಪರಿವರ್ತನೆ. ಹಾಗೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆಯ ಗುಣಮಟ್ಟವನ್ನು ನಾವು ಇಲ್ಲಿ ಕಲಿಯೋದಾದರೆ, ಆರೋಗ್ಯ ಅನ್ನುವಂಥದ್ದು ಬಹು ಮುಖ್ಯವಾದಂಥ ಮೂಲ ಸೌಲಭ್ಯ. ಪ್ರತಿಯೊಬ್ಬ ಮಾನವನಿಗೂ ಬೇಕಾದಂತಹ ಮೂಲ ಸೌಲಭ್ಯ ಅದು ಆರೋಗ್ಯ. ಉತ್ತಮ ಆರೋಗ್ಯ ಜನರ ಜೀವನ ಮಟ್ಟವನ್ನು, ಅವರ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರಗೊಳಿಸಬೇಕಾದ್ರೆ ದೇಶದ ಜನತೆಗೆ ಆರೋಗ್ಯವನ್ನು ಒದಗಿಸೋದು ಕೂಡ ಅಷ್ಟೇ ಅವಶ್ಯಕ ಆಗುತ್ತೆ. ಇನ್ನು ಸಂತಾನೋತ್ಪತ್ತಿ ಜೀವಿಗಳ ಪ್ರಧಾನ ಲಕ್ಷಣ. ಜನಸಂಖ್ಯೆಯ ಗುಣಮಟ್ಟ ಜನಿಸಿದ ಮಕ್ಕಳ ಸಂಖ್ಯೆ ಹಾಗೂ ಅವುಗಳ ಆರೋಗ್ಯದ ಮೇಲೆ ಬಹುವಾಗಿ ಅವಲಂಬಿತ ಆಗುತ್ತೆ. ಎಷ್ಟು ಜನ ಆರೋಗ್ಯವಂತ ಮಕ್ಕಳಾಗಿ ಹುಟ್ಟಿದ್ರು ಅನ್ನೋದರ ಮೇಲೆ ಜನಸಂಖ್ಯೆಯ ಗುಣಮಟ್ಟ ಅವಲಂಬಿತ ಆಗುತ್ತೆ, ಡಿಪೆಂಡ್ ಆಗಿರುತ್ತೆ. ಆರೋಗ್ಯಪೂರ್ಣ ಮಕ್ಕಳು ಆರೋಗ್ಯಪೂರ್ಣ ವಯಸ್ಕರಾಗಿ ಬೆಳೀತಾರೆ ಮತ್ತು ದೇಶದ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆಯನ್ನು ಇವರು ನೀಡಬಲ್ಲರು. ತಾಯಿ ಗರ್ಭ ಧರಿಸಿದ ದಿನದಿಂದ ಮಗುವಿಗೆ ಜನ್ಮ ನೀಡೋವರೆಗೂ ಆಕೆಯ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಹೆರಿಗೆಯ ನಂತರ
ತಾಯಿ ಮತ್ತು ಶಿಶುವಿಗೆ ಸೂಕ್ತ ಆರೈಕೆಯನ್ನು ಒದಗಿಸ್ಬೇಕಾಗತ್ತೆ. ಇದು ಒಂದು ಶಿಶು ಗರ್ಭದಲ್ಲಿ ಇದ್ದಾಗಿಂದ ಜನನದವರೆಗೂ ಮತ್ತು ಜನನದಿಂದ ಅವರು ಚಿಕ್ಕ ವಯಸ್ಸಿನಿಂದ ಬೆಳೆಯುವವರೆಗೂ ಅವರಿಗೆ ಒದಗಿಸಬೇಕಾದಂತಹ ಮೂಲ ಸೌಲಭ್ಯ. ಮಹಿಳೆಯರು ಆರೋಗ್ಯವಂತರಾಗಿ ರೋಗರಹಿತರಾಗಿ ಇದ್ದರೆ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ತಾರೆ. ಅವರು ಜನಿಸಿ ಬೆಳೆಯೋದು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತೆ. ಆದ್ದರಿಂದ ಆರೋಗ್ಯ ಸೌಲಭ್ಯಗಳಲ್ಲದೆ ರೋಗಗಳ ನಿಯಂತ್ರಣಕ್ಕಾಗಿ ಲಸಿಕಾ ಆಂದೋಲನವನ್ನು ಕೈಗೊಳ್ಳಲಾಗುತ್ತೆ ಹಾಗೂ ಪೌಷ್ಟಿಕಾಂಶಗಳ ನೀಡಿಕೆ ಮತ್ತು ನುರಿತ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಹೆರಿಗೆ ಮಾಡಿಸೋದು ಕೂಡ ಅತ್ಯಂತ ಮಹತ್ವದ ಸಂಗತಿ. ಹೀಗಾಗಿ ಎಲ್ಲ ದೇಶಗಳ ಸರ್ಕಾರಗಳು ಏನು ಮಾಡ್ತವೆ, ಈ ಹೆರಿಗೆ ಗರ್ಭಧರಿಸಿದಂತಹ ಹೆಣ್ಣು ಮಕ್ಕಳಿಗೆ ಹಲವಾರು ಸೌಲಭ್ಯಗಳನ್ನು ನೀಡ್ತವೆ. ಸಂತಾನೋತ್ಪತ್ತಿ ಆರೋಗ್ಯ ಸೌಲಭ್ಯಗಳಿಂದಾಗಿ ಏನಾಗುತ್ತೆ, ಮಕ್ಕಳ ಹಾಗೂ ತಾಯಂದರ ಬದುಕುಳಿಯುವಿಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳ ಜನನ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೂ ಇದು ಜನಸಂಖ್ಯಾ ನಿಯಂತ್ರಣಕ್ಕೆ ಪೂರಕ ಆಗಿರುತ್ತೆ. ಇದಲ್ಲದೆ ಮಕ್ಕಳ ಗರ್ಭಿಣಿಯರ ಮತ್ತು ಬಾಣಂತಿಯರ ಪೌಷ್ಟಿಕತೆ ವರ್ಧನೆಗೂ ಸರ್ಕಾರ ಹಲವು ಯೋಜನೆಗಳನ್ನು ಕೈಗೊಳ್ಳುತ್ತೆ. ಇವುಗಳಿಂದಾಗಿ ಮಕ್ಕಳು ಮತ್ತು ತಾಯಂದಿರ ಮರಣ ಪ್ರಮಾಣಗಳು ಕಡಿಮೆ ಸಾಗ್ತಾ ಇವೆ. ಈ ಭಾರತದಲ್ಲಿ ನೋಡೋದಾದರೆ 1997-98ರಲ್ಲಿ ತಾಯಂದಿರ ಮರಣ ಪ್ರಮಾಣ ಅಂದರೆ ಪ್ರತಿ 1000 ಸಜೀವ ಜನನಗಳಿಗೆ ಮರಣಿಸಿದಂತಹ ಗರ್ಭಿಣಿಯರ ಸಂಖ್ಯೆಗೆ ತಾಯಂದಿರ ಮರಣ ಪ್ರಮಾಣ ಅಂತ ಹೇಳಲಾಗುತ್ತೆ. ಅದು 398 ಇತ್ತು. 2011ರ ಹೊತ್ತಿಗೆ ಅದು 167 ಆಗಿದೆ. ಇದು ಒಂದು ಸಮಾಧಾನಕರ ಸಂಗತಿ. ಅದೇ ರೀತಿಯಲ್ಲಿ ಶಿಶು ಮರಣ ಪ್ರಮಾಣ ಅಂದರೆ ಪ್ರತಿ 1000 ಸಜೀವ ಜನನಗಳಿಗೆ ಮರಣಿಸಿದಂತಹ ಮಕ್ಕಳ ಪ್ರಮಾಣ. ಇದು ಕೂಡ 1990ರಲ್ಲಿ 80 ಅಂತ ದಾಖಲಾಗಿತ್ತು. 2011ರ ಹೊತ್ತಿಗೆ ಮಗುವಿನ ಮರಣ ಪ್ರಮಾಣ 47ರಷ್ಟಾಗಿದೆ. ಇದು ಒಂದು ವರ್ಷದೊಳಗಿನ ಮಕ್ಕಳಿಗೆ ಸೇರುತ್ತೆ. ಪ್ರತಿ 1000 ಸಜೀವ ಜನನಗಳಿಗೆ ಮರಣಿಸಿದಂತಹ ಒಂದು ವರ್ಷದೊಳಗಿನ ಮಕ್ಕಳ ಪ್ರಮಾಣ ಇದು. ಹಾಗೆ ಮಕ್ಕಳ ಮರಣ ಪ್ರಮಾಣ, ಶಿಶು ಮರಣ ಪ್ರಮಾಣ ಆಯಿತು. ಈಗ ಮಕ್ಕಳ ಮರಣ ಪ್ರಮಾಣ ಅಂದರೆ ಇದು 5 ವರ್ಷದೊಳಗಿನ ಮಕ್ಕಳಿಗೆ ಬರುತ್ತೆ. ಪ್ರತಿ 1000 5 ವರ್ಷದೊಳಗಿನ ಮಕ್ಕಳಿಗೆ ಮರಣಿಸಿದಂತಹ ಮಕ್ಕಳ ಪ್ರಮಾಣ, ಪ್ರತಿ 1000 ಮಕ್ಕಳಿಗೆ ಮರಣಿಸಿದ 5 ವರ್ಷದೊಳಗಿನ ಮಕ್ಕಳ ಪ್ರಮಾಣ. ಅದು 1991ರಲ್ಲಿ 115 ಆಗಿತ್ತು. 2010ರ ವೇಳೆಗೆ ಅದು 59ರಷ್ಟಾಗಿದೆ. ಇದು ಭಾರತದಲ್ಲಿ ಮರಣ ಪ್ರಮಾಣ ಕಡಿಮೆಯಾಗ್ತಾ ಬರುವಂತಹ ಒಂದು ದೃಷ್ಟಿಕೋನ. ಇನ್ನು ಪೌಷ್ಟಿಕತೆಯಲ್ಲಿ ಭಾರತದ ಪರಿಸ್ಥಿತಿ ಕಳವಳಕಾರಿಯಾಗಿದೆ. ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಇದರಿಂದಾಗಿ ಅಪೌಷ್ಟಿಕತೆ ಭಾರತದಲ್ಲಿ ತಾಂಡವ ಆಡ್ತಾ ಇದೆ. ಅತಿ ಹೆಚ್ಚು ಪ್ರಮಾಣದ ಮಕ್ಕಳು ಅಪೌಷ್ಟಿಕತೆಯಿಂದ ಮರಣ ಹೊಂದ್ತಾ ಇವೆ. ಜನಸಂಖ್ಯಾ ಅಧ್ಯಯನದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಮೀಕ್ಷೆಯ ಪ್ರಕಾರ 2008-09ರಲ್ಲಿ 40% ಮಕ್ಕಳು ಕಡಿಮೆ ತೂಕ ಹೊಂದಿದವರಾಗಿದ್ದರು. ಅದೇ ರೀತಿ ಅರ್ಧದಷ್ಟು ಗರ್ಭಿಣಿಯರು ರಕ್ತಹೀನತೆಯಿಂದ ಬಳಲುತ್ತಿರುವುದು ಕೂಡ ಕಂಡುಬಂತು. ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ಅಂತ ಒಂದು ಅಭಿಯಾನ ಇದೆ. ಭಾರತೀಯ ರಾಷ್ಟ್ರೀಯ ಆರೋಗ್ಯ ನೀತಿ ಏನು ಮಾಡುತ್ತೆ, ಜನರ ಆರೋಗ್ಯ ಸುರಕ್ಷತೆ, ಕುಟುಂಬ ಕಲ್ಯಾಣ ಮತ್ತು ಪೌಷ್ಟಿಕತೆ ಒದಗಿಸುವ ಸೇವೆಗಳನ್ನು ಮಾಡುತ್ತೆ. ಅದರಲ್ಲೂ ಸೌಲಭ್ಯ ವಂಚಿತ ಬಡವರ ಮತ್ತು ಗುಡ್ಡಗಾಡು ಜನರ ಆರೋಗ್ಯ ರಕ್ಷಣೆಗೆ ಅಧಿಕ ಗಮನವನ್ನು ಈ ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ನೋಡುತ್ತೆ. ಅದರ ನಿಟ್ಟಿನಲ್ಲಿ ಅದು ಕೆಲಸ ಮಾಡುತ್ತೆ. ಅವರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ಕೆಲಸ ಮಾಡುತ್ತೆ. 6 ದಶಕಗಳ ಅವಧಿಯಲ್ಲಿ ಏನು ಮಾಡ್ತಾ ಇದೆ, ವ್ಯಾಪಕವಾದ ಆರೋಗ್ಯ ಮೂಲ ಸೌಕರ್ಯಗಳನ್ನು ಸೃಷ್ಟಿಸುವ ಮೂಲಕ ಜನರ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರದ ಈ ಕ್ರಮಗಳಿಂದಾಗಿ ಏನಾಗ್ತಾ ಇದೆ, ಜನರ ಗುಣಮಟ್ಟದಲ್ಲಿ ಸುಧಾರಣೆ ಆಗ್ತಾ ಇದೆ, ನಿರೀಕ್ಷಿತ ಜೀವಿತಾವಧಿ ಹೆಚ್ಚುತ್ತಾ ಇದೆ, ಶಿಶು ಮರಣ ದರ ಕಡಿಮೆ ಆಗ್ತಾ ಇದೆ. ನಿರೀಕ್ಷಿತ ಜೀವಿತಾವಧಿ ದರ ಹೆಚ್ಚಳ ಜನರ ಜೀವನದ ಗುಣಮಟ್ಟದಲ್ಲಾಗುವಂತಹ ಸುಧಾರಣೆಯ ಸ್ಪಷ್ಟತೆಯನ್ನು ಸೂಚಿಸುತ್ತೆ.
ತಾಯಿ ಮಕ್ಕಳ ಸುರಕ್ಷತೆ, ಪೌಷ್ಟಿಕತೆಯ ಪೂರೈಕೆ, ರೋಗಗಳಿಂದ ಮಕ್ಕಳ ರಕ್ಷಣೆ ಮುಂತಾದ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಮಾಡೋದ್ರಿಂದ ಶಿಶು ಮರಣ ದರ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಭಾರತ ಸರ್ಕಾರ ಶಿಶು ಮತ್ತು ತಾಯಂದಿರ ಮರಣ ದರಗಳನ್ನು ಕಡಿಮೆಗೊಳಿಸೋದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಅವುಗಳನ್ನು ಒಂದೊಂದಾಗಿ ಇಲ್ಲಿ ನೋಡೋದಾದರೆ, ಜನನಿ ಸುರಕ್ಷಾ ಯೋಜನೆಯನ್ನು ರೂಪಿಸಿದೆ. ಜನನಿ ಸುರಕ್ಷಾ ಯೋಜನೆಯಡಿ ಏನು ಮಾಡ್ತಾರೆ, ಸಾಂಸ್ಥಿಕ ಹೆರಿಗೆಗಳನ್ನು ಉತ್ತೇಜಿಸ್ತಾರೆ. ಅಂದರೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ಹೆರಿಗೆಯನ್ನು ಮಾಡಿಸೋದು. ಕರ್ನಾಟಕ ಸರ್ಕಾರ ಕೂಡ ತನ್ನ 24x7 ಉಚಿತ ಆ್ಯಂಬುಲೆನ್ಸ್ ಸೇವೆಯ ಮೂಲಕ ಸಾಂಸ್ಥಿಕ ಹೆರಿಗೆಗಳನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಆರೋಗ್ಯ ಉಪಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಜಿಲ್ಲಾ ಆಸ್ಪತ್ರೆಗಳ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಅವುಗಳಲ್ಲಿ ಸಹ ಸಂಪೂರ್ಣ ಹೆರಿಗೆ ಹಾಗೂ ಶಿಶು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಇನ್ನು ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡ್ತಾ ಇದೆ. ಜನರು ಆರೋಗ್ಯ ಸೇವೆಗಳನ್ನು ಬಳಸ್ಕೋಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡ್ತಾ ಇದೆ. ಇನ್ನು ಶಿಕ್ಷಣ ಜಾಗೃತಿ, ಆರೋಗ್ಯ, ಪೋಷಣೆ ಮುಂತಾದವುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ. ಹಾಗೆ ಸಾರ್ವತ್ರಿಕ ಲಸಿಕೀಕರಣ ಅಂತಂದರೆ ಪ್ರತಿಯೊಬ್ಬ ಮಗುವಿಗೂ, ಪ್ರತಿಯೊಬ್ಬ ಗರ್ಭಿಣಿಗೂ ಕೂಡ ಉತ್ತಮ ಆರೋಗ್ಯ ವೃದ್ಧಿ ಆಗೋದಕ್ಕೋಸ್ಕರ ಲಸಿಕೆಗಳನ್ನು ಸಾರ್ವತ್ರಿಕವಾಗಿ ಒದಗಿಸ್ತಾ ಇದ್ದಾರೆ. ಬಾಧಿಸುವಂತಹ ಮಾರಣಾಂತಿಕ ರೋಗಗಳನ್ನು ಹತೋಟಿಗೆ ತರೋದು ಇದರ ಉದ್ದೇಶ. ಇನ್ನು ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಪೂರಕ ಪೌಷ್ಟಿಕಾಂಶಗಳನ್ನು ಒದಗಿಸೋದಕ್ಕೆ, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದಕ್ಕೆ ಹಲವಾರು ಸಂಸ್ಥೆಗಳಲ್ಲಿ ಅವರಿಗೆ ಆಹಾರಗಳನ್ನು ಸಹ ಒದಗಿಸುವಂತಹ ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ಇವೆಲ್ಲ ಕಾರ್ಯಗಳನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಭಾರತ ಸರ್ಕಾರ ಕೈಗೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳು ಏನು ಮಾಡ್ತವೆ, ಮಕ್ಕಳ, ಮಹಿಳೆಯರ ಆರೋಗ್ಯದ ದೃಷ್ಟಿಯಲ್ಲಿ ಕೆಲಸ ಮಾಡ್ತವೆ. ಈ ಪಾಠದಲ್ಲಿ ನಾವು ಏನು ಕಲಿತ್ವಿ, ಜನಸಂಖ್ಯಾ ಪರಿವರ್ತನೆ ಅಂದರೆ ಏನು ಅನ್ನೋದನ್ನು ಕಲಿತ್ವಿ. ಜನಸಂಖ್ಯಾ ಪರಿವರ್ತನೆಯ ಹಂತಗಳಾದಂತಹ ಹಿಂದುಳಿದ ಹಂತ, ಮುಂದುವರಿಯುತ್ತಿರುವಂತಹ ಹಂತ ಮತ್ತು ಮುಂದುವರೆದಂತಹ ಹಂತ ಅಂದರೆ ಏನು ಅನ್ನೋದನ್ನು ಕಲಿತ್ವಿ. ಹಾಗೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆಯ ಗುಣಮಟ್ಟ ಅದರ ಬಗ್ಗೆ ಕಲಿತ್ವಿ. ಭಾರತದಲ್ಲಿ ಮರಣ ಪ್ರಮಾಣ ಹೇಗೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕಲಿತ್ವಿ. ಹಾಗೆ ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ, ಅದರಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಹಲವು ಕಾರ್ಯಕ್ರಮಗಳ ಬಗ್ಗೆಯೂ ನಾವು ಈ ಪಾಠದಿಂದ ಕಲಿತ್ವಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ತಿಳ್ಕೊಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಕೂಡ ಮಾಡ್ಬೋದು. ಸಹಾಯ ಮಾಡೋಕ್ಕೆ ಆಗಲಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ, ಈ ವಿಡಿಯೋಗಳನ್ನು ಶೇರ್ ಮಾಡೋದರ ಮೂಲಕ ಐಡಿಯಾಸ್ ಫೋರಮನ್ನು ಬೆಳೆಸಬಹುದು. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.